ತಳಮಟ್ಟದಲ್ಲಿರುವ ಕಾರ್ಮಿಕರ ದೇಶದ ನಿಜವಾದ ಸಂಪತ್ತಾಗಿದ್ದು, ನಿಮ್ಮಂತಲೇ ಉತ್ಪಾದಕ ವಲಯ ಬೆಳವಣಿಗೆಗೆ ಕಾಣುತ್ತಿದೆ ಎಂದು, ದೇಶದ ಅಭಿವೃದ್ಧಿಗೆ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು, ಆರ್ಥಿಕ ವಲಯದ ಬೆನ್ನೆಲುಬಾಗಿದ್ದಾರೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ತಾಲೂಕು ಕಾನೂನು ಸೇವೆ ಸಮಿತಿಯ ಅಧ್ಯಕ್ಷೆ ವಿ ಗೀತಾಂಜಲಿರವರು ನುಡಿದರು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಸಂಯುಕ್ತಾಶ್ರಯದಲ್ಲಿ ನಗರದ ರಾಯಲ್ ಸರ್ಕಲ್ನಲ್ಲಿರುವ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯಲ್ಲಿ ದೀಪ ಬೆಳಗಿಸಿ ಕಾರ್ಮಿಕರಿಗೆ ಕಾನೂನು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾರ್ಮಿಕರಿಗೆ ತೊಂದರೆಯಾದರೆ ನೀವು ನೇರವಾಗಿ ಕಾನೂನನ್ನು ನೆರವನ್ನು ಪಡೆಯಬೇಕು. ಇದರಿಂದ ಸಾಕ್ಷ್ಯ ನಾಶಪಡಿಸಲು ಸಾಧ್ಯವಾಗುವುದಿಲ್ಲವೆಂದರು. ನಾವು ಕಾರ್ಮಿಕರು, ನಾವು ಧ್ವನಿ ಎತ್ತಲು ಸಾಧ್ಯವೇ ಎಂಬುದನ್ನು ಬಿಟ್ಟು ಧೈರ್ಯವಾಗಿ ಧ್ವನಿಯನ್ನು ಎತ್ತುವುದರಿಂದ ಇತರರಿಗೆ ಧೈರ್ಯ ತುಂಬುವ ಶಕ್ತಿಯಾಗಿ ನೀವು ರೂಪುಗೊಳ್ಳುತ್ತೀರೆಂದರು. ಕಟ್ಟಡ ಕಾರ್ಮಿಕರು ತಮ್ಮ ಮಕ್ಕಳನ್ನು ಬಿಟ್ಟು ಹೊರಗಡೆ ಕೆಲಸಗಳಿಗೆ ಹೋಗಿದ್ದ ಸಂದರ್ಭದಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಅತ್ಯಾಚಾರ, ಬಲಾತ್ಕಾರಗಳು ನಡೆಯುತ್ತಿವೆ. ಇದಕ್ಕೆ ಅಕ್ಕಪಕ್ಕದ ಮನೆಯವರು ಕಾರಣರಾಗಿರುತ್ತಾರೆ. ನಿಮ್ಮ ಮಕ್ಕಳನ್ನು ಒಬ್ಬಂಟಿಗರಾಗಿ ಬಿಟ್ಟು ಹೋಗಬಾರದು. ಅವರನ್ನು ಸುರಕ್ಷಿತವಾಗಿರಬೇಕಾದ್ರೆ ನಿಮ್ಮ ತಂದೆ ತಾಯಿ ಅಥವಾ ಅಂಗನವಾಡಿ ಕೇಂದ್ರಗಳಿಗೆ ಬಿಟ್ಟು ಕೆಲಸಕ್ಕೆ ಹೋಗಬೇಕೆಂದು ನುಡಿದರು. ಈ ಸಂದರ್ಭದಲ್ಲಿ ವಕೀಲರಾದ ರಮೇಶ್, ಮುನ್ರಾಜ್, ದಯಾನಂದ, ವಿಜಯಕುಮಾರ್, ಕಾರ್ಮಿಕ ಇಲಾಖೆ ಕಲಾವತಿ, ಶ್ರೀನಿವಾಸ್, ಬೆಸ್ಕಾಂ ನಿವೃತ್ತ ನೌಕರನಾಗರ, ನಿವೃತ್ತ ಶಿಕ್ಷಕ ಜಗನ್ನಾಥ್, ನಿವೃತ್ತ ಪ್ರಾಧ್ಯಾಪಕ ಕೃಷ್ಣಪ್ಪ, ಸಂಘದ ಗೌರವ ಶ್ರೀನಿವಾಸ್ ಮೂರ್ತಿ, ಕಾರ್ಮಿಕರ ಸಂಘದ ಅಧ್ಯಕ್ಷ ಶ್ರೀಜಯ ನಾಗರಾಜ್, ಉಪಾಧ್ಯಕ್ಷ ಎನ್ ಶ್ರೀನಿವಾಸ್, ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಾಬು, ಜಂಟಿ ಕಾರ್ಯದರ್ಶಿ ವಿ ದೇವರಾಜ್, ಪಾಪಣ್ಣ, ಸಹಾಯಕ ಕಾರ್ಯದರ್ಶಿ ಶ್ರೀನಿವಾಸ್, ಖಜಾಂಚಿ ರಾಮಯ್ಯ ಸೇರಿದಂತೆ ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮನ್ನು ನೋಡಿ ಬೇರೆಯವರು ಕೂಡ ಧೈರ್ಯ ಮಾಡಿ ಮುಂದೆ ಬರ್ತಾರೆ. ಆದ್ರಿಂದ ಇಂಥ ಕಾರ್ಯಕ್ರಮಗಳನ್ನ ಕೇವಲ ಕಾರ್ಯಕ್ರಮ ಆಗಬಾರ್ದು, ನಿಮ್ಮ ಹಕ್ಕನ್ನ ಒಂದು ತಿಳ್ಕೊಳ್ಳುವಂತ ಒಂದು ಜ್ಞಾನ ಶಾಲೆ ಆಗ್ಬೇಕು. ಈ ಕಾರ್ಯಕ್ರಮಗಳು ಜಸ್ಟ್ ನಾವು ಬಂದು ಹೋಗೋದಲ್ಲ, ನಿಮ್ಗೆ ನಿಮ್ಮ ಹಕ್ಕು ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ. ಈ ಕಾರ್ಯಕ್ರಮನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಕ್ಕನ್ನ ಕಳ್ಕೊಳ್ತಾ ಇದ್ದೀವಿ. ಎಷ್ಟೊಂದು ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ. ಈವನ್ ಕೊಹಿಲಾ ವರ್ಸಸ್ ACJ ಕೋರ್ಟ್ ಕೇಸ್ನಲ್ಲಿ ಕೂಡ ಒಂದು ಮಹಿಳೆ 3rd ಪ್ರೆಗ್ನೆನ್ಸಿ, ಆಕ್ಚುಲಿ ನಾವು 2 ಮಕ್ಕಳು ಮಾತ್ರ ಏನೋ ನೀವು ಬೆನಿಫಿಟ್ ತಗೊಳ್ತೀವಿ. ಆ ಕೇಸಲ್ಲಿ ಆಕೆ 3rd ಪ್ರೆಗ್ನೆನ್ಸಿಗೂ ನನಗೆ ಮೆಟರ್ನಿಟಿ ಲೀವ್ ಬೇಕು ಅಂತ ಹೇಳಿದಾಗ, ಇನ್ ಕೇಸ್ ಮೊದಲು ಫಸ್ಟ್ ಟೈಮ್ ಆಕೆ 3ನೇ ಪ್ರೆಗ್ನೆನ್ಸಿ ಹೇಳ್ತಾ ಇದ್ರೆ ಅದನ್ನ ಕೊಡ್ಲಿಕ್ಕೆ ಬರುತ್ತೆ ಅಂತ ಮದ್ರಾಸ್ ಹೈಕೋರ್ಟ್ ಹೇಳಿದೆ. ಅದೇ ರೀತಿ ಕಾರ್ಪೆಂಟರ್ನ ಒಂದು MVC ಆಕ್ಸಿಡೆಂಟ್ ಕ್ಲೈಮಲ್ಲಿ ಕಾರ್ಪೆಂಟರ್ನ ಕರ್ಮನ್ಜೀತ್ ಸಿಂಗ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್, ನಮ್ಮ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹೇಳಿರೋದು, ಏನು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಅನ್ಸ್ಕಿಲ್ಡ್ ವರ್ಕರ್ ಅವರು ಅಂತ ಪರಿಗಣಿಸಬಾರ್ದು. ಈವನ್ ಅವರು ಕಾರ್ಪೆಂಟರ್ ಆದರೂ ಕೂಡ ಅವ್ರನ್ನ ಕೂಡ ಸ್ಕಿಲ್ಡ್ ಪರ್ಸನ್ ಅಂತ ತಗೊಂಡು ಅವರಿಗೆ ಒಂದು ಪರಿಹಾರನ ನಿಗದಿಪಡಿಸಬೇಕಾಗುತ್ತೆ ಅಂತ ಹೇಳಿದೆ. ಸೊ ಇಂಥ ಹಲವಾರು ಕಾನೂನುಗಳಿವೆ, ಹಲವಾರು ಸರ್ವೋಚ್ಚ ನ್ಯಾಯಾಲಯ ಒಂದು ಏನ್ ಮಾಡ್ತಾ ಇದ್ದೀವಿ ನಾವು, ಕೇವಲ ಕಾರ್ಮಿಕ ದಿನಾಚರಣೆ ಒಂದಿನ ಬಂದು ಸಂಘಟಿತರಾದ್ವಿ, ಒಂದು ದೀಪ ಹಚ್ಚಿದ್ವಿ, ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಮನೆಗೆ ಹೋದ್ವಿ ಅಷ್ಟೇ. ನಾವು ಏನು ಮಾಡ್ತಾ ಇಲ್ಲ. ಆದ್ರಿಂದ ತಮ್ಮಲ್ಲಿ ಒಂದು ಕಳಕಳಿ ಮನವಿ, ಸಾಧ್ಯ ಆದರೆ ನೀವು ಒಂದು ವರ್ಕ್ಶಾಪ್ಗೆ ನಿಮ್ಮ ಒಂದು ಹಕ್ಕು ಕರ್ತವ್ಯ ತಿಳ್ಕೊಳ್ಳಿಕ್ಕೆ ನೀವು ಕೇಳಿದ್ರು ಕೂಡ ನಾವು TNC ಕಡೆಯಿಂದ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನೀವು ನಮ್ಮ ದೇಶದ ಬೆನ್ನೆಲುಬು. ನಮಗೆ ತಳಮಟ್ಟದಿಂದ ಸುಧಾರಣೆ ಆಗಬೇಕು. ಎಲ್ಲರೂ ಚೆನ್ನಾಗಿ ಅಭಿವೃದ್ಧಿ ಹೊಂದಿರ್ತಾರೆ, ಆದರೆ ನಾವು ತಳಮಟ್ಟದವ್ರನ್ನ ತುಂಬಾ ಕೈ ಬಿಟ್ಟಿರ್ತೀವಿ. ಅವರೇ ನಮ್ಮ ದೇಶದ ನಿಜವಾದ ಸಂಪತ್ತು. ದಯಮಾಡಿ ಎಲ್ಲರೂ ತಮ್ಮ ಹಕ್ಕುಗಳನ್ನ ಅವರು ವಿಶದವಾಗಿ ನಮ್ಮ ವಕೀಲ ಮಿತ್ರರು ಹೇಳ್ತಾರೆ, ದಯವಿಟ್ಟು ಕೇಳಿಸ್ಕೊಂಡು ಅದರ ಪ್ರಯೋಜನನ ಪಡ್ಕೊಳ್ಳಿ. ಮತ್ತೆ ನಾನು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಎಷ್ಟು ನಾನು ನ್ಯಾಯಾಧೀಶರಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಮೇಡಮ್ ನಾವು ಕೋರ್ಟ್ಗೆ ಬಂದ್ರೂ ಏನೂ ಆಗಲ್ಲ ಮೇಡಮ್ ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಅದು ಏನಾಗುತ್ತೆ, ನಮ್ಮ ಒಂದು ಸಮುದಾಯ ನಾವು ಯಾವ ಥರ ಮಾಡ್ಕೊಬಿಟ್ಟಿದ್ದೀವಿ ಅಂದರೆ, ಪೊಲೀಸ್ ಸ್ಟೇಷನ್ ಇರುತ್ತೆ, ಮತ್ತು ಕೋರ್ಟ್ ಇರುತ್ತೆ, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಏನಾದರೂ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಫಸ್ಟ್ ಸಾಮಾನ್ಯವಾಗಿ ನಾವು ದಿನನಿತ್ಯ ಪೇಪರಲ್ಲಿ ನೋಡ್ತೀವಿ, ಕಟ್ಟಡ ಕಾರ್ಮಿಕರ ಮಕ್ಕಳು ಹೊರಗಡೆ ಅಂದರೆ ತಂದೆ ತಾಯಿ ಹೊರಗಡೆ ಹೋಗಿದ್ದಾಗ ಸಣ್ಣ ಮಕ್ಕಳನ್ನ ಪಾಪ ಒಬ್ಬರೇ ಬಿಟ್ಟು ಹೋಗಿರ್ತಾರೆ. ಮಕ್ಕಳನ್ನ ನೀವು ಕೇರ್ ಮಾಡಿ. ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗುತ್ತೆ. ಎಷ್ಟೋ ಸಲ ನೋಡ್ತೀವಿ, ಮಕ್ಕಳು ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಒಂದು ಅತ್ಯಾಚಾರ ಆಗುವಂಥದ್ದು, ಆಮೇಲೆ ಅಕ್ಕಪಕ್ಕದ ಮನೆಯವರೇ ಮಕ್ಕಳನ್ನ ಒಂದು ದೌರ್ಜನ್ಯಕ್ಕೆ ಒಳಪಡಿಸೋದು, ಇಂಥ ಎಲ್ಲ ಘಟನೆ ನಡೀತಾ ಇರುತ್ತೆ. ಆದ್ರಿಂದ ನಿಮ್ಮ ಮಕ್ಕಳನ್ನ ಸೇಫಾಗಿ ಇಟ್ಕೊಳ್ಳಿ. ಸಾಧ್ಯ ಆದಷ್ಟು ನೀವು ಮಕ್ಕಳು ಆ ಥರ ಇದ್ದರೆ ನೀವು ಎಲ್ಲಿ ನಿಮ್ಮ ನಂಬಿಕಸ್ಥರಿರುವಂಥ ನಿಮ್ಮ ತಂದೆ ತಾಯಿಯ ಹತ್ರ ಅಲ್ಲಿ ಬಿಡಿ, ಅಥವಾ ಮಕ್ಕಳನ್ನ ಒಂದು ಏನು
ಅಂಗನವಾಡಿ ಇರುತ್ತೆ ಅಂತ ಕಡೆ ನೀವು ಮಕ್ಕಳನ್ನ ಕರ್ಕೊಂಡೋಗಿ ಬಿಡಿ. ಮತ್ತೆ ಆ ಸಾಧ್ಯ ಆದಷ್ಟು ಮಕ್ಕಳು ಒಂಟಿಯಾಗಿರುವ ಒಂದು ಸಂದರ್ಭಗಳನ್ನ ಅವಾಯ್ಡ್ ಮಾಡಿ. ಮತ್ತೆ ಮಹಿಳೆಯರು ಅಷ್ಟೇ, ಎಷ್ಟೊಂದು ನೀವು ಹಕ್ಕುಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ಕಾನೂನು ತುಂಬಾ ವಿಶದವಾಗಿ ಏನಂದ್ರೆ ಕಾನೂನು ತುಂಬಾ ಬ್ಯೂಟಿಫುಲ್ ಆಗಿದೆ, ಪ್ರತಿಯೊಬ್ಬರ ಹಕ್ಕನ್ನ ಐಡೆಂಟಿಫೈ ಮಾಡುತ್ತೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಆ ಹಕ್ಕುಗಳು ನಮ್ಗೆ ಗೊತ್ತಿಲ್ಲದೆ ಇರೋ